ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ. ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಗೃಹ ಇಲಾಖೆ ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಸಭೆಯಲ್ಲಿ ಪ್ರಮುಖ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಗಡಿಯಲ್ಲಿನ ಭದ್ರತೆಯ ವಿಚಾರವಾಗಿ ಅಮಿತ್ ಶಾ ಅವರು ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಎನ್ಎಸ್ಜಿ ಮತ್ತು ಬಿಎಸ್ಎಫ್ನ ಡಿಜಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಶಸ್ತ್ರ ಗಡಿ ಭದ್ರತಾ ಪಡೆಯ ಎಡಿಜಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಭಾರತ ಪ್ರತಿಕಾರದ ಹೆಜ್ಜೆಯನ್ನ ಇಟ್ಟಿದೆ. ರಾಜತಾಂತ್ರಿಕವಾಗಿ ಸಮರವನ್ನ ಸಾರಿದೆ. ಇದರ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲೂ ಸಭೆಗಳು ನಿರಂತರವಾಗಿ ನಡೀತಾ ಇದೆ. ಮೋದಿ ಅವರು ಕೂಡ ಆರಂಭದಲ್ಲೇ ಸಭೆಯನ್ನ ಮಾಡಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು, ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಇದೀಗ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲೂ ಕೂಡ ಮಹತ್ವದ ಸಭೆ ನಡೀತಾ ಇದೆ. ಗೃಹ ಇಲಾಖೆಯ ಕಚೇರಿಯಲ್ಲಿ ಗಡಿಯಲ್ಲಿ ಭದ್ರತೆಯ ವಿಚಾರವಾಗಿ ಅಮಿತ್ ಶಾ ಅವರು ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡುತ್ತಿದ್ದಾರೆ. ಎನ್ಎಸ್ಜಿ ಹಾಗೂ ಬಿಎಸ್ಎಫ್ನ ಡಿಜಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಶಸ್ತ್ರ ಗಡಿ ಭದ್ರತಾ ಪಡೆಯ ಎಡಿಜಿ ಕೂಡ ಸಭೆಯನ್ನ ಅಟೆಂಡ್ ಮಾಡಿದ್ದಾರೆ. ಭಾರತದ ಸೇನಾ ಶಾಲೆಗಳಿಗೆ ಪಾಕ್ ಸೈಬರ್ ಅಟ್ಯಾಕ್. ಪಾಕಿಸ್ತಾನದ ಹ್ಯಾಕರ್ಗಳಿಂದ ವೆಬ್ಸೈಟ್ಗಳ ಹ್ಯಾಕ್. ಆರ್ಮಿ ಪಬ್ಲಿಕ್ ಸ್ಕೂಲ್ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ಅವರ ಪ್ರಯತ್ನ ಫಲ ಕೊಟ್ಟಿಲ್ಲ. ಹ್ಯಾಕರ್ಗಳ ಯತ್ನವನ್ನ ವಿಫಲಗೊಳಿಸಿದೆ ಭಾರತದ ಕ್ರೈಮ್ ಬ್ರಾಂಚ್. ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಯಾವೆಲ್ಲ ಹಾದಿಯಲ್ಲಿ ತೋರಿಸುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಉಗ್ರರಿಗೆ ಹಿಂಬದಿಯಿಂದ ಸಪೋರ್ಟ್ ಕೊಟ್ಟಿದ್ದಾಯಿತು. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಬಟಾಬಯಲಿಗೆ ಬಂದಿದ್ದಾಯಿತು. ನೇರವಾಗಿ ಎದುರಿಸುವಂತಹ ತಾಕತ್ತಂತೂ ಇಲ್ಲ. ಇಂತಹ ಕಿಡಿಗೇಡಿ ಕೆಲಸಗಳನ್ನ ಮಾಡೋದ್ರಲ್ಲಿ ಪಾಕ್ ಫೇಮಸ್. ಅದೇ ರೀತಿಯಾಗಿ ಪಾಕಿಸ್ತಾನದ ಹ್ಯಾಕರ್ಗಳಿಂದ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವಂತಹ ವಿಫಲ ಯತ್ನ ನಡೆದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ಕಡೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪ್ರಮುಖ ಅಧಿಕಾರಿಗಳು ಆ ಸಭೆಯನ್ನ ಅಟೆಂಡ್ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಅದರ ಜೊತೆಗೆ ಪಾಕ್ನ ನರಿಬುದ್ಧಿ ಇನ್ನೂ ಕೂಡ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಹ್ಯಾಕರ್ಗಳಿಂದ ವೆಬ್ಸೈಟ್ಗಳ ಹ್ಯಾಕ್ ಯತ್ನ ನಡೆದಿದೆ. ಹೇಗ್ ನಡೀತು ಆ ಕೃತ್ಯ ಅಂತ? ಹೌದು ಮಧುಶ್ರೀ, ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪಹಲ್ಗಾಮ್ ದಾಳಿಯ ಬಳಿಕ ಅಮಿತ್ ಶಾ ಅವರು ಇವತ್ತಿನ ದಿವಸ ಮಹತ್ವದ ಸಭೆಯನ್ನು ನಡೆಸ್ತಾ ಇರುವಂತಹದ್ದು. ಪ್ಯಾರಾಮಿಲಿಟರಿ ಫೋರ್ಸ್ನ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಬಿಎಸ್ಎಫ್, ಸಿಆರ್ಪಿಎಫ್, ಐಟಿಬಿಪಿ ಸೇರಿದಂತೆ ಅನೇಕ ಪ್ಯಾರಾಮಿಲಿಟರಿ ಫೋರ್ಸ್ನ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪಹಲ್ಗಾಮ್ ದಾಳಿಯ ಬಳಿಕ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ, ಬಿಎಸ್ಎಫ್ ಗಡಿಯನ್ನ ಹೇಗೆ ನೋಡ್ಕೊಳ್ತಿದೆ, ಸಿಆರ್ಪಿಎಫ್ ಯೋಧರು ಹೇಗೆ ಜಮ್ಮು ಕಾಶ್ಮೀರದ ಗಡಿಯನ್ನ ಕಾಯ್ತಾ ಇದ್ದಾರೆ, ಅದ್ರ ಜೊತೆಗೆ ಇನ್ನುಳಿದಂತ ಐಟಿಬಿಪಿ ಆಗಿರ್ಬೋದು, ಇನ್ನಿತರ ಪ್ಯಾರಾಮಿಲಿಟರಿ ಫೋರ್ಸ್ ಯಾವ ರೀತಿಯಾದಂತಹ ಗಡಿ ಭದ್ರತೆಯನ್ನ ಮಾಡ್ಕೊಂಡಿವೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನ ಈಗ ಅಮಿತ್ ಶಾ ಅವರು ಪಡಿತಾ ಇದ್ದಾರೆ. ಈಗ ಪಹಲ್ಗಾಮ್ ಅಟ್ಯಾಕ್ ಆಗಿ 5 ರಿಂದ 6 ದಿವಸಗಳು ಕಳೆದಿದೆ. ಈ 6 ದಿವಸಗಳಲ್ಲಿ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಮತ್ತೆ ಎಷ್ಟು ಉಗ್ರರನ್ನು ಐಡೆಂಟಿಫೈ ಮಾಡಿದ ಉಗ್ರರನ್ನ ಯಾವ ರೀತಿ ಹೊಡೆದಾಕಲಾಗಿದೆ, ಮತ್ತೆ ಇನ್ನೆಷ್ಟು ಉಗ್ರರು ಆಕ್ಟಿವ್ ಆಗಿ ಗಡಿಯಲ್ಲಿ ಆಕ್ಟಿವ್ ಆಗಿದ್ದಾರೆ, ಮತ್ತೆ ಅವರಿಗೆ ಸಪೋರ್ಟ್ ಮಾಡಿದಂತವ್ರು ಯಾರು, ಹೀಗೆ ಅನೇಕ ವಿಷಯಗಳು ಈಗ ಬಂದಿರುವಂತಹದ್ದು. ಮತ್ತೆ ಎನ್ಐಎ ತನಿಖೆಯಲ್ಲೂ ಕೂಡ ಅನೇಕ ವಿಚಾರಗಳು ಬಹಿರಂಗಗೊಂಡಿವೆ. ಇದ್ರ ಬಗ್ಗೆ ಕೂಡ ಮತ್ತೆ ಪಾಕಿಸ್ತಾನದ ಉಗ್ರರು ಮತ್ತೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹದನ್ನ ಗುಪ್ತಚರ ಇಲಾಖೆ ಹೇಳಿರುವಂತಹದ್ದು. ಹೀಗೆ ಸಮಗ್ರವಾಗಿ ಈಗ ಪರಿಶೀಲನೆಯನ್ನ ಮಾಡಲಾಗ್ತಿದೆ. ಸಭೆಯಲ್ಲಿ ಸಮಗ್ರವಾಗಿ ಸಮಾಲೋಚನೆಯನ್ನ ಮಾಡಲಾಗ್ತಿದೆ. ಮತ್ತೆ ಎಲ್ಲಾ ಪಡೆಗಳಿಂದ ಅಮಿತ್ ಶಾ ಅವರು ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಅಮಿತ್ ಶಾ ಅವರು ಕೊಡ್ತಾರೆ. ಇದ್ರ ಜೊತೆಗೆ ಪಾಕಿಸ್ತಾನ ಭಾರತದ ಸೈಬರ್ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿರುವಂತಹದ್ದು. ಮತ್ತೆ ಬೇರೆ ಬೇರೆ ರೀತಿಯಾಗಿ
ಪಾಕಿಸ್ತಾನ ತನ್ನ ಅಟ್ಯಾಕ್ ಅನ್ನ ಮಾಡ್ತಿರುವಂತಹದ್ದು. ಮುಖ್ಯವಾಗಿ ಟೋಲ್ ಗೇಟ್ಗಳಿಗೆ ಫೋನ್ ಮಾಡಿ, ಟೋಲ್ ಪ್ಲಾಜಾಗಳಿಗೆ ಫೋನ್ ಮಾಡಿ ಭಾರತದ ವಾಹನ ಸಂಚಾರ ಹೇಗಾಗ್ತಿದೆ, ಸೈನಿಕರ ಸಂಚಾರ ಹೇಗಾಗ್ತಿದೆ, ಸಲಕರಣೆಗಳನ್ನ ಯಾವ ರೀತಿ ತಗೋಬರ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಪಾಕ್ನ ISI ಏಜೆಂಟ್ಗಳು ಮಾಡಿದ್ರು. ಅದನ್ನು ಕೂಡ ಭಾರತೀಯ ಸೈನಿಕರು ಅದನ್ನ ನಿಷ್ಕ್ರಿಯಗೊಳಿಸಿದ್ದಾರೆ. ಮತ್ತೆ ಈ ರೀತಿಯಾದಂತಹ ಕರೆಗಳಿಗೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಟೋಲ್ ಪ್ಲಾಜಾ ಮ್ಯಾನೇಜರ್ಗಳಿಗೆ ಈಗ ಭಾರತೀಯ ಸೇನೆ ಅಧಿಕಾರ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಮಧ್ಯೆ ಶ್ರೀನಗರದ ಕೆಲವು ಸೈನಿಕ ಶಾಲೆಗಳಿಗೂ ಕೂಡ ಸೈಬರ್ ಅಟ್ಯಾಕ್ ಆಗಿದೆ. ಆ ಅಟ್ಯಾಕ್ ಆಗುವಂತಹದನ್ನ ಮುನ್ಸೂಚನೆ ಅರಿತಂತಹ ಭಾರತದ ಕ್ರೈಮ್ ಬ್ರಾಂಚ್ ನವರು ಈಗ ಸೈಬರ್ ಅಟ್ಯಾಕ್ ಅನ್ನು ವಿಫಲಗೊಳಿಸಿದ್ದಾರೆ. ಮುಖ್ಯವಾಗಿ ಸೈಬರ್ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂತಹ ಪಾಕಿಸ್ತಾನದ ಏಜೆಂಟ್ಗಳು ನೇರವಾಗಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಸೈನಿಕ ಶಾಲೆಗಳಿಗೆ ಒಂದಷ್ಟು ಮೆಸೇಜ್ಗಳನ್ನ ಕಳಿಸಿರುವಂತಹದ್ದು, ಭಾವನಾತ್ಮಕವಾಗಿ ಬರೆದಿದ್ದಾರೆ ಅನ್ನುವಂತಹದ್ದು. ಆದ್ರೆ ಇವನ್ನೆಲ್ಲವನ್ನು ಕೂಡ ಈಗ ವಿಫಲಗೊಳಿಸಿದೆ. ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಜನರ ಭಾವನೆಗಳ ಜೊತೆ ಈಗ ISI ಆಟ ಆಡ್ತಿದೆ. ಅಂದ್ರೆ ಜನರನ್ನೇ ರೊಚ್ಚಿಗೇಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದೆ. ಅಂದ್ರೆ ಜನರಿಗೆ ಭಾವನಾತ್ಮಕ ಪೋಸ್ಟ್ ಗಳನ್ನ ಮಾಡುವ ಮೂಲಕ ಜನರ ಭಾವನೆಗಳನ್ನ ಕೆರಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ISI ಪ್ರಯತ್ನವನ್ನ ಮಾಡ್ತಿದೆ. ಆದ್ರೆ ಭಾರತದ ಕ್ರೈಮ್ ಬ್ರಾಂಚ್ ಈ ಎಲ್ಲವನ್ನು ಕೂಡ ವಿಫಲಗೊಳಿಸಿರುವಂತಹದ್ದು. ಮತ್ತೆ ಬೇರೆ ಬೇರೆ ಸೈನಿಕ ಶಾಲೆಗಳಿಗೂ ಕೂಡ ಇದೇ ರೀತಿಯಾದಂತಹ ಪ್ರಯತ್ನವನ್ನ ಮಾಡಿತ್ತು. ಅಂದ್ರೆ ಜಮ್ಮು ಕಾಶ್ಮೀರದ ಒಟ್ಟು 4 ಸಂಸ್ಥೆಗಳಿಗೆ ಈ ರೀತಿಯಾದಂತಹ ಸೈಬರ್ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದೆ. ಆದ್ರೆ ಭಾರತೀಯ ತನಿಖಾ ಸಂಸ್ಥೆಗಳು ಅದನ್ನು ವಿಫಲಗೊಳಿಸುವಲ್ಲಿ ಯಶಸ್ವಿಯಾಗಿರುವಂತಹದ್ದು. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.